ಪಂಚಾಯತ್ ಪತ್ತಿನ ಸಹಕಾರ ಸಂಘದ ನಾಳೆ ಉದ್ಘಾಟನೆ ಆಗಲಿದೆ. ಅದರ ಪ್ರಯುಕ್ತವಾಗಿ ಇಂದು ಪೂರ್ವಭಾವಿ ಪ್ರೆಸ್ ಮೀಟಿಂಗ್ ಕರೆಯಲಾಗಿದೆ. ಈ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಹಾಗೂ ದೃಶ್ಯ ಮಾಧ್ಯಮದ ವರದಿಗಾರರನ್ನು ಹೃತ್ಪೂರ್ವಕವಾಗಿ ಈ ಒಂದು ಪ್ರೆಸ್ ಮೀಟಿಂಗ್ಗೆ ತುಂಬುವುದರಿಂದ ಸ್ವಾಗತಿಸುತ್ತೇನೆ. ನಮ್ಮದು ಪಂಚಾಯತ್ ಪತ್ತಿನ ಸಂಘ ಇಲ್ಕಲ್ ಇದು ನಾಳೆ ಅಂದರೆ ದಿನಾಂಕ 8/6/2025 ರವಿವಾರ ದಿವಸ ಮಿದಿಕೇರಿ ಕಾಂಪ್ಲೆಕ್ಸ್ ಕಂಠಿ ಸರ್ಕಲ್ ಪಕ್ಕದಲ್ಲಿ ನಾವು ಈ ಬ್ಯಾಂಕ್ ಉದ್ಘಾಟನೆ ಆಗಲಿದೆ. ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತೆ. ಅಲ್ಲಿ ಶಾಸಕರು, ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರಾದಂಥ ನವಲಿ ಹಿರೇಮಠರು ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು, ವಿವಿಧ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಎಲ್ಲರನ್ನೂ ವಿನಂತಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲ ಇನ್ವೈಟ್ ಮಾಡ್ಕೊಂಡಿದ್ದೇವೆ. ಮತ್ತು ಈ ಪಂಚಾಯತ್ ಪತ್ತಿನ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಮನಸ್ಕರನ್ನು ಎಲ್ಲ ಕೂಡಿಸಿಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿ ಉದ್ದೇಶ ಏನಂದ್ರೆ ಬಡವರು, ಬಲ್ಲಿದರು, ದೀನದಲಿತರಿಗೆ ಒಂದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಮಾಡಕ್ಕೆ ಸಾಧ್ಯತೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಕತ್ತೀವಿ. ನೇತೃತ್ವ ಜಂಗಮ ಸಮಾಜದ ಐತಿ. ಅದು ಎಲ್ಲ ಸಮಾಜದನ್ನು ನಾವು ಒಗ್ಗೂಡಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ, ದೀನದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇದು ಒಂದು ಜಂಗಮ ಸಮಾಜದ ಬಹಳ ದಿನದ ಕನಸಿತ್ತು. ಸತತ ಇದನ್ನು ಬರೀ ನಾವು ಪರ್ಮಿಷನ್ ತಗೊಳಕ್ಕೆ ಒಂದು 2-3 ವರ್ಷ ಪ್ರಯತ್ನ ಮಾಡಿದ್ದೀವಿ. ಅದು ಈಗ ಯಶಸ್ಸಾಗೈತಿ. ಇದಕ್ಕೆಲ್ಲ ಈ ಸಂಘಕ್ಕೆ ನನ್ನ ಅಧ್ಯಕ್ಷನಾಗಿ ನೇಮಿಸ್ಯಾರ. ನಾನು ಒಬ್ಬನೇ ಅಧ್ಯಕ್ಷ ಅಲ್ಲ, ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಂಗೆ ಎಲ್ಲರೂ ಒಂದು ಸಹಕಾರದಿಂದ ಈ ಸಂಘವನ್ನು ಅತಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ವರದಿಗಾರರು, ದೃಶ್ಯ ಮಾಧ್ಯಮದ ವರದಿಗಾರರು ಮತ್ತು ಸಮಾಜದ ಎಲ್ಲ ಹಿರಿಯರು ಹಾಗೂ ನಗರದ ಗಣ್ಯಮಾನ್ಯರು ಹಾಗೂ ಅತಿಥಿಗಳು, ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನೆ ಸಮಾರಂಭಕ್ಕೆ, ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈ ಪತ್ರಿಕಾ ಮೀಟ್ ಬಗ್ಗೆ 12 ಮಾತುಗಳನ್ನು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ಸಾರಂಗರವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ತದನಿಮಿತ್ತ ನಮ್ಮ ಸಮಾಜ ಎಲ್ಲರೂ ನನ್ನನ್ನು ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ನಾಳಿನ ಕಾರ್ಯಕ್ರಮದಲ್ಲಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಿಂದ ನಿಯೋಜಿತ ಅಧ್ಯಕ್ಷರಿಗೆ ಅಧ್ಯಕ್ಷತೆ ಹಸ್ತಾಂತರಗೊಳ್ಳಲಿದೆ. ಆದ್ದರಿಂದ ಎಲ್ಲ ಜಂಗಮ ಸಮಾಜದ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತೇವೆ. ನಮಸ್ಕಾರ. ಪಂಚಾಯತ್ ಪತ್ತಿನ ಸಹಕಾರ ಸಂಘ ನಿಮಿತ್ತ ಇಲ್ಕಲ್ ಇದರ ಸಂಘದ ಆಡಳಿತ ಮಂಡಳಿಯ ಸದಸ್ಯರ ವಿವರ ಹೀಗಿದೆ. ಶ್ರೀ ಎಸ್.ಸಿ. ಜಾವೂರ್ ಅಧ್ಯಕ್ಷರು, ಶ್ರೀ ಡಿ.ಜಿ. ತಲಕಟ್ ಮಠ್ ಉಪಾಧ್ಯಕ್ಷರು, ಶ್ರೀ ಜಿ.ಬಿ. ಹಿರೇಮಠ್ ನಿರ್ದೇಶಕರು, ಶ್ರೀ ಎಸ್.ಎಸ್. ಸಾರಂಗ್ ನಿರ್ದೇಶಕರು, ಶ್ರೀ ಜಿ.ಬಿ. ಕಲ್ಮಚ್ ನಿರ್ದೇಶಕರು, ಶ್ರೀ ಎಸ್.ಎನ್. ಹಿರೇಮಠ್ ನಿರ್ದೇಶಕರು, ಶ್ರೀ ಎಸ್.ಡಿ. ಶರಣಾಚಾರ್ಯ ನಿರ್ದೇಶಕರು, ಶ್ರೀ ಎಸ್.ಎಚ್. ವಸ್ತ್ರ ನಿರ್ದೇಶಕರು, ಶ್ರೀ ಎಸ್.ಎಸ್. ಸಾಲಿಮಠ್ ನಿರ್ದೇಶಕರು, ಶ್ರೀ ಐ.ಕೆ. ಕಂದಿಕೋಡ್ ನಿರ್ದೇಶಕರು, ಶ್ರೀ ಎಸ್.ಜಿ. ಕೊಪ್ಪಲ್ ನಿರ್ದೇಶಕರು, ಶ್ರೀಮತಿ ಎಸ್.ಎಸ್. ಮಾಲತಿ ನಿರ್ದೇಶಕರು, ಶ್ರೀಮತಿ ಎ.ಎಸ್. ಹಿರೇಮಠ್ ನಿರ್ದೇಶಕರು, ಶ್ರೀಮತಿ ಎ.ಎಸ್. ಹಿರೇಮಠ್ ಗೊರಬಾಳ್ ನಿರ್ದೇಶಕರು, ಶ್ರೀಮತಿ ಎಸ್.ಬಿ. ಗೋನಾಳ್ ನಿರ್ದೇಶಕರು. ಈ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಚುನಾಯಿಸಲ್ಪಟ್ಟಿದ್ದೀವಿ. ಅದಕ್ಕಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರ ಬಾಂಧವರು, ಷೇರುದಾರ ಬಂಧುಗಳು ಮತ್ತು ಸಮಾಜದ ಎಲ್ಲ ಹಿತೈಷಿಗಳು ಹಾಗೂ ಪತ್ರಿಕಾ ಮಿತ್ರರು ಮತ್ತು ದೂರದರ್ಶನದ ಮಿತ್ರರು ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ವಂದನೆಯಿಂದ ಕ್ಷೇತ್ರಾಧಿಪತಿ ವಿಜಯ ಮಹಾಂತೇಶ್ವರರ ಚರಣಕಮಲಗಳಲ್ಲಿ ಹಂಗಾಗಿದ್ದು ಇಂದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ವೇದಿಕೆಯಲ್ಲಿ ಆಸೀನರಂತೆ ಎಲ್ಲ ನನ್ನ ಜಂಗಮ ಸಹೋದರರಿಗೆ ಶರಣೆಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮದವರಿಗೆ ಶರಣಾರ್ಥಿಗಳು. ಸ್ನೇಹಿತರೆ, ಇಲ್ಕಲ್ ತಾಲೂಕು ಮತ್ತು ಹುಣಸೂರು ತಾಲೂಕಿನ ಜಂಗಮ ಸಮಾಜದ ಒಂದು ವಿಶೇಷ ಬೇಡಿಕೆ ಇತ್ತು.
ಅದು ಜಂಗಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸೋದು. ಈ ಒಂದು 2-3 ವರ್ಷಗಳಿಂದ ನಾವು ಅದನ್ನು ಘೋಷಣೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ. ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚಾರ್ಯ ಪತ್ರಿಕಾ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಸಮಾಜದ ದೈವಾಭಿವೃದ್ಧಿ ಜೊತೆಗೆ ಅನ್ಯ ಸಮಾಜದ ಶ್ರೇಯೋಭಿವೃದ್ಧಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ, ಶ್ರಮಿಕರಿಗೆ, ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂತ ಹೇಳಿ, ಅದ್ರ ಜೊತೆಗೆ ಹಣಕಾಸು ಸಂಸ್ಥೆ ಇದು. ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಮಾಜದ ಎಲ್ಲ ಹಿರಿಯರು, ಸ್ನೇಹಿತರು, ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಟ್ಸ್ಥಲ ಬ್ರಹ್ಮ ತಪೋನಿಧಿ ಮಹಾಂತಲಿಂಗ ಶಿವಾಚಾರ್ಯರು ನಂದವಾಡಿಗೆ ಇವರು ವಹಿಸ್ತಾ ಇದ್ದಾರೆ. ಜೊತೆಗೆ ಶ್ರೀ ಷಟ್ಸ್ಥಲ ಬ್ರಹ್ಮ ವೀರಸಿಂಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ನಾಳೆ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅದ್ರ ಜೊತೆಗೆ ಶ್ರೀ ಪರಮ ಪೂಜ್ಯ ಶ್ರೀ ಗುರುಮಾತ ಸ್ವಾಮಿಗಳು ಅವರು ಕೂಡ ಉಪಸ್ಥಿತಿ ಇರ್ತಾರೆ. ಜೊತೆಗೆ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ಕೂಡ ನಾಳಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ ಅವರು ವಹಿಸಲಿದ್ದಾರೆ. ನಮ್ಮ ಸಂಘದ ನಾಮಫಲಕದ ಅನಾವರಣವನ್ನು ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ ಮಾಜಿ ಶಾಸಕರು ಅವರು ನೆರವೇರಿಸುತ್ತಾರೆ. ಜೊತೆಗೆ ನಮ್ಮ ಪತ್ತಿನ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ ಆರ್ ನವಲಿನಮಠ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಾಳಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಶೋಭಾರಾಣಿ ಮುರುಗೇಶ್ ಸಂಘಂ ಅಧ್ಯಕ್ಷ ನಗರಸಭೆ ಇವರು ಬರಲಿದ್ದಾರೆ. ಜೊತೆಗೆ ಶ್ರೀಮತಿ ಕಾಳಮ್ಮ ವಿ ಜಕ್ಕ ಉಪಾಧ್ಯಕ್ಷ ನಗರಸಭೆ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ಅದ್ರ ಜೊತೆಗೆ ಶ್ರೀ ರಾಘವೇಂದ್ರ ಬಚ್ ಎಚ್ ಪಿ ಅಧ್ಯಕ್ಷ ನಗರ ಯೋಜನಾ ಪ್ರಾಧಿಕಾರ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಸಂಘದಿಂದ ಚುನಾಯಿಸಲ್ಪಟ್ಟ ಶ್ರೀ ಎಸ್ ಟಿ ಜಾವರ್ಮಠ ಅವರು ನಾಳಿನ ಕಾರ್ಯಕ್ರಮ ಅಧ್ಯಕ್ಷರು ವಹಿಸಲಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಸುರೇಶ್ ಗೌಡ ಪಾಟೀಲ್ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ಬೆಳಗಾವಿ ಪ್ರಾಂತ ಬೆಳಗಾವಿ ಇವರು ಕೂಡ ಆಗಮಿಸಲಿದ್ದಾರೆ. ಮಾನ್ಯ ಶ್ರೀ ದಾನಯ್ಯ ಹಿರೇಮಠ್ ಉಪನಿಬಂಧಕರು ಸಹಕಾರ ಸಂಘಗಳು ಬಾಗಲಕೋಟ್ ಇವರು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಮಾನ್ಯ ಶ್ರೀ ಮಹದೇವ್ ಕುಂಬಾರ್ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳು ಬಾಗಲಕೋಟ್ ಇವರು ಕೂಡ ಅಲ್ಲಿ ಉಪಸ್ಥಿತರಿರುತ್ತಾರೆ. ಮಾನ್ಯ ಶ್ರೀ ಚೇತನ್ ಭಾವಿಕಟ್ಟಿ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು ಬಾಗಲಕೋಟ್ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಾನ್ಯ ಶ್ರೀ BS ಪೊಲೀಸ್ ಪಾಟೀಲ್ ಅವರು ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸ್ನೇಹಿತರೆ, ಈ ಪತ್ತಿನ ಸಹಕಾರ ಸಂಘದ ಧ್ಯೇಯೋದ್ದೇಶ ಸಮಾಜವನ್ನು ಆರ್ಥಿಕವಾಗಿ ಬಲಪಡಿಸುವುದು. ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರುತ್ತದೆ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಾಲ ಕೊಡೋದು, ಸಾಲ ತಗೊಳ್ಳೋದು, ಕೈಗಳ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ. ಅದನ್ನ ಕಡೆಗಣಿಸಿ ಸಹಕಾರ ಸಂಘದ ಮುಖಾಂತರ ಆರ್ಥಿಕವಾಗಿ ಬೇಕಾಗಿರೋರಿಗೆ ಸಾಲಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ಪೂರೈಸಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಈ ಸಂಘದ ಉದ್ದೇಶ. ಆದ್ರಿಂದ ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ ಬಾಂಧವರು, ಅನ್ಯ ಸಮಾಜದ ಎಲ್ಲ ಬಾಂಧವರ ಜೊತೆಗೆ ತಾವೆಲ್ಲ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮದವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ನಾನು ಕೇಳ್ತಾ ಇದ್ದೇನೆ. ನಾಳಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ CP ಸಾಲಿಮಠ್ ಅವರು, ಶ್ರೀ SR ಗಂಗಾಧರ್ ಮಠ್ ಸರ್, ಶ್ರೀ LN ಗುರಂ ಅವರು, ಶ್ರೀ MS ಪಾಟೀಲ್ ಅವರು, ಶ್ರೀ MM ಸೆಟ್ಟರ್ ಅವರು, ಶ್ರೀಮತಿ ಲತಾ ಚಂದ್ರಾಸ್ ಹೇರೂರ್ ಅವರು, ಶ್ರೀ DV ವೀರಾಪುರ ಮಠ್ ಸರ್, ಶ್ರೀ SD ರಾಮಗಿರಿ ಮಠ್ ಅವರು, ಡಾಕ್ಟರ್ PK ವಂಶಾಕೃತ್ ಅವರು, ಶ್ರೀ BR ಮಠದ್ ಅವರು, ಶ್ರೀ SC ಸರಗಣಾಚಾರ್ಯ ಅವರು, ಶ್ರೀ PS ಲಾಯಗುಂದಿ ಅವರು ನಾಳಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ನಮ್ಮ ಸಂಸ್ಥೆಯಿಂದ ಲಭ್ಯವಿರುವ ಸಾಲ ಸೌಲಭ್ಯಗಳು: ಬಂಗಾರ ಆಭರಣ ಸಾಲ, ಬಂಗಾರದ ಮೇಲಿನ ಆಭರಣ ಸಾಲ, ವಾಹನದ ಸಾಲ, ವೇತನದ ಮೇಲಿನ ಸಾಲ, ವ್ಯವಹಾರಿಕ ಸಾಲ, ಓವರ್ ಡ್ರಾಫ್ಟ್ ಸಾಲ, CC ಸಾಲ, ಮಾರ್ಟ್ಗೇಜ್ ಅಂದ್ರೆ ಮನೆ ಮೇಲೆ, ಜಮೀನ್ ಮೇಲೆ ಮಾರ್ಟ್ಗೇಜ್ ಮಾಡಿ ಅದನ್ನು ಸಾಲ ಕೊಡ್ತೀವಿ. ಮತ್ತು
ಮನೆ ಸಾಲ, ಹೌಸಿಂಗ್ ಲೋನ್, ಕಟ್ಟಡ ಸಾಲ, ವೈಯಕ್ತಿಕ ಸಾಲ, ಇತರೆ ಸಾಲಗಳನ್ನು ನಾವು ನಮ್ಮ ಸಂಘದಿಂದ ಪಡ್ತಿದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಈ ಪಂಚಾಚಾರ್ಯ ಪತ್ನಿ ಸಹಕಾರ ಸಂಘದಿಂದ ಶ್ರೀ ಪಂಚಾಚಾರ್ಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋ ಒಂದು ಕಾಲಮಿತಿಯ ಒಂದು ದ್ವಿಗುಣಗೊಳಿಸುವ ಒಂದು ಹಣಕಾಸಿನ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ. ಅದು ಅವಧಿ 6 ವರ್ಷ 7 ತಿಂಗಳಿಗೆ ಹಣ ದ್ವಿಗುಣಗೊಳ್ಳುತ್ತದೆ. ಆದ್ರಿಂದ ತಾವೆಲ್ಲ ಸ್ನೇಹಿತರು, ಷೇರುದಾರ ಬಾಂಧವಗಳು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ನಮ್ಮ ಸಮಾಜದ ಸಹಯೋಗಕ್ಕಾಗಿ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿಪೂರ್ವಕವಾಗಿ ವಿನಂತಿಸ್ತಾ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಶರಣ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.